ನಮಸ್ಕಾರ ಎಲ್ರಿಗೂ. ಕುಕಿಂಗ್ ವಿತ್ ಕ್ರಿಸ್ಟಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಚೆಟಿನಾಡ್ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಆ್ಯಂಡ್ ಇದನ್ನು ಮುದ್ದೆಗೆ, ರೈಸ್ಗೆ, ಬಿರಿಯಾನಿಗೆ ತುಂಬ ಮ್ಯಾಚ್ ಆಗುವಂಥ ಗ್ರೇವಿ. ಸೊ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. 1 kg ಆಗೋಷ್ಟು ಚಿಕನ್ ತೊಗೊಳ್ಳಿ. ಅದಕ್ಕೆ 1 ಸ್ಪೂನ್ ಸಾಲ್ಟು, ಒಂದು ಅರ್ಧ ಸ್ಪೂನ್ ಅರಿಶಿನ ಆ್ಯಂಡ್ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಬಿಡೋಣ. ಸೈಡಿಗೆ ಎತ್ತಿಟ್ಟಾದಮೇಲೆ ಒಂದು ಬಾಣಲಿಗೆ ಒಂದು 3 ಇಂಚ್ ಆಗೋಷ್ಟು ಚಕ್ಕೆ ಮತ್ತು ಒಂದು 15 ಲವಂಗ ಆ್ಯಂಡ್ ಒಂದು ಸ್ಟಾರ್ ಮೊಗ್ಗು, ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಫೆನಲ್ ಸೀಡ್ಸ್, ಅದಾದಮೇಲೆ ಒಂದು 4ರಿಂದ 5 ಏಲಕ್ಕಿ, ಆಮೇಲೆ ಒಂದು ಸ್ವಲ್ಪ ಮೆಂತೆ, ಇಷ್ಟನ್ನ ಹಾಕ್ಕೊಳ್ಳಿ. ಜೊತೆಗೆ 1-2 ಎಲೆ, ಅದು ಬೇ ಲೀಫ್ ಮಸಾಲೆ ಎಲೆ ಅಂತ ಬರುತ್ತೆ. ಅದಾದಮೇಲೆ ಒಂದು 15 ಗೋಡಂಬಿ, 3 ಖಾರ ಮೆಣಸಿನ್ಕಾಯಿ, ಅದಾದಮೇಲೆ ಒಂದು ಸ್ವಲ್ಪ ಮೆಂತೆ, ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು ಈ ಟೈಮಲ್ಲಿ. ಸೊ ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದು ಸ್ಮೆಲ್ಲೆಲ್ಲ ಹೋಗಿ ಅದು ಗರಮ್ ಆಗಬೇಕು, ಆವಾಗ ಅದು ಕ್ರಿಸ್ಪಿ ಆಗಿರುತ್ತೆ. ಆ್ಯಂಡ್ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತಗೊಂಡ್ಮೇಲೆ ಅದನ್ನ ಚೆನ್ನಾಗಿ 2 ಮಿನಿಟ್ಸ್ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಬ್ರೌನಿಷ್ ಆಗಿದೆ. ಸೊ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಮತ್ತು ಏನು ಮಸಾಲೆನ ಫ್ರೈ ಮಾಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ರುಬ್ಬಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸತಿ ರುಬ್ಕೊಳ್ಳಿ, ಅದು ಪೇಸ್ಟ್ ಆಗುತ್ತೆ. ಸೊ ಇವಾಗ ಚೆಟಿನಾಡ್ ಮಸಾಲ ರೆಡಿಯಾಗಿದೆ. ನೋಡಿ ಈ ಥರ ಗ್ರೇವಿಯಾಗಿ ಕಾಣುತ್ತೆ. ಅದಾದಮೇಲೆ ಅದೇ ಜಾರಿಗೆ ಒಂದಷ್ಟು ಶುಂಠಿ ಮತ್ತು ಒಂದಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಾಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ರೂ ಓಕೆ. ಆ್ಯಂಡ್ ನೆಕ್ಸ್ಟ್ ನಾವು ಒಂದು ಬಾಣಲಿ ತೊಗೊಳ್ಳಿ. ಆ ಬಾಣಲಿಗೆ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಬೇಕು. ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಸಣ್ಣ ಈರುಳ್ಳಿ. ಇದಕ್ಕೆ ಸಣ್ಣ ಈರುಳ್ಳಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಈರುಳ್ಳಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಸಿಗೋಲ್ಲ. ಸೊ ಸಣ್ಣ ಈರುಳ್ಳಿನ ಯೂಸ್ ಮಾಡಿ. ಜೊತೆಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಅದೆಲ್ಲ ಆಯಿಲ್ ಚೆನ್ನಾಗಿ ಬಿಟ್ಟಿದೆ. ಸೊ ಇದು ಫ್ರೈ ಆದಮೇಲೆ ನಾವು ಏನು ಮ್ಯಾರಿನೇಟ್ ಮಾಡಿರ್ತೀವಿ ಚಿಕನ್ನ, ಅದನ್ನು ತೊಗೊಂಡು ಇದಕ್ಕೆ ಹಾಕ್ಕೊಬೇಕು. ಸೊ ಅದು ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಬಿಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ. ಬೆಂದಾದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಹೋಮ್ ಮೇಡ್ ಆದರೂ ಫೈನ್, ಇಲ್ಲಾಂದರೆ ಆಚೆನೇ ತೊಗೊಂಡು ಬಂದರೂ ಇಟ್ಸ್ ಫೈನ್. ಸೊ ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬಿಟ್ಬೇಡ. ಸೊ ನೋಡಿ ಈ ಥರ ನೀರು ಬಿಟ್ಟಿದೆ ಚಿಕನ್ನು. ಯಾವಾಗ ಈ ಥರ ನೀರು ಬಿಡುತ್ತೆ ಆ ಟೈಮಲ್ಲೇ ನಾವು ಮಸಾಲಾನ ಆ್ಯಡ್ ಮಾಡಬೇಕು. ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್. ಸೊ ಈ ಟೈಮಲ್ಲಿ ನಾವು ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲಾನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಇದೇ ಮಸಾಲ ಅಂತಲ್ಲ, ಏನೇ ಚಿಕನ್ ಮಾಡಬೇಕು ಅಂದರೆ ಇದೊಂದು ಟಿಪ್ಸು. ಯಾವಾಗ ಚಿಕನ್ ನೀರು ಬಿಡುತ್ತೆ ಆವಾಗ ನಾವು ಮಸಾಲೆಸ್ನ ಆ್ಯಡ್ ಮಾಡಿದರೆ ಚಿಕನ್ ತಿನ್ನಬೇಕಾದ್ರೆ ಸಪ್ಪೆ ಅಂತ ಫೀಲ್ ಬರೋಲ್ಲ. ಗ್ರೇವಿ ಏನು ಟೇಸ್ಟ್ ಇರುತ್ತೆ ಅದೇ ಥರ ಚಿಕನ್ ಒಳಗಡೆನೂ ಇರುತ್ತೆ. ಸೊ ಇದನ್ನು ನಾವು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನಿಮಗೆ ಗ್ರೇವಿ ಯಾವ ಥರ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಬಿಸಿನೀರು ಬೇಕಂದರೆ ಬಿಸಿನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ತಣ್ಣೀರು ಹಾಕ್ಕೊಂಡ್ರು ಓಕೆ. ಬಟ್ ಬಿಸಿನೀರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಹಾಟ್ ವಾಟರ್ನ ಆ್ಯಡ್ ಮಾಡಿರೋದು. ಆ್ಯಂಡ್ ನಿಮಗೆ ನೋಡಿ ಎಷ್ಟು ನೀರು ಬೇಕು ಆ ಥರ ವಾಟರ್ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದು ಏನಂದರೆ ಇದು ಸ್ವಲ್ಪ ಬೆಂದಾಗಿ ತಣ್ಣಗಾದ್ಮೇಲೆ ಅದು ಗ್ರೇವಿ ಸ್ವಲ್ಪ ಗಟ್ಟಿಯಾಗುತ್ತೆ. ಅದರಿಂದ ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಟೈಮಲ್ಲಿ ನೀವು ಅದನ್ನು ಸ್ವಲ್ಪ ಕುದಿದ ಮೇಲೆ ಎಕ್ಸ್ಟ್ರಾ ಸಾಲ್ಟು ಮತ್ತು ಖಾರ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂದ್ರೆ ಮಾಡ್ಕೊಬೋದು ಈ ಟೈಮಲ್ಲಿ.
ಆ್ಯಂಡ್ ಅದನ್ನು ಒಂದು 15 ನಿಮಿಷ ಕುಕ್ ಮಾಡಬೇಕು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ಗ್ರೇವಿನ ಟ್ರೈ ಮಾಡಿದ್ರೋ ಇಲ್ವೋ ಅಂತ. ಆ್ಯಂಡ್ ಲಾಸ್ಟಲ್ಲಿ ಆ್ಯಸ್ ಯೂಶ್ವಲ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಗ್ರೇವಿ ಈಸ್ ರೆಡಿ. ಯಮ್ಮಿ ಚೆಟ್ಟಿನಾಡ್ ಚಿಕನ್ ಗ್ರೇವಿ ಈಸ್ ರೆಡಿ. ಸೊ ಮಾಡ್ಕೊಳ್ಳಿ ಆ್ಯಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.